ಸರ್ ನಮಗೆ ಹೆಸರು ಉದ್ದು ಬಿತ್ತನೆ ಆಗ್ತಿತ್ತು ಸರ್. ಅವಾಗೆ ಮಳೆ ಆಗಲಿಲ್ಲ ಸರ್. ಹಾಗಾಗಿ ಬರೀ 23,000ಕ್ಕೆ ಬರೀ 1,700 ಮಾತ್ರ ಬಿತ್ತನೆ ಆಯ್ತು ಸರ್. ಪ್ರಮುಖವಾಗಿ ನಮಗೆ 3,11,000 ಹೆಕ್ಟೇರ್ ಸರ್. ಒಟ್ಟು ಪೂರ್ವ ಮುಂಗಾರು ಮತ್ತು ರೆಗ್ಯುಲರ್ ಮುಂಗಾರು ಸೇರಿಕೊಂಡು ಸರ್ 3,11,000 ಹೆಕ್ಟೇರ್ ಗುರಿಗೆ ಸರ್ ಬರೀ 29,000 ಮಾತ್ರ ಆಗಿದೆ ಸರ್. 9% ಮಾತ್ರ ಬಿತ್ತನೆ ಆಗಿದೆ ಸರ್. ಇದು ಫೋರ್ಕ್ಯಾಸ್ಟ್ ಪ್ರಕಾರ ಸರ್ ಜುಲೈ ಆಗಸ್ಟು ಕೂಡ ಆಗಲ್ಲ ಅಂತ ಇದೆ ಸರ್. ಮಳೆ ಆಗಲ್ಲ ಅಂತಿದೆ. ಈಗ ಸರ್ ಕಳೆದ 3 ವಾರ ಏನು ಕಂಡೀಷನ್ಸ್ ಇದೆ ಸರ್ ಡಿಕ್ಲೇರ್ ಮಾಡೋಕ್ಕೆ, ಕಳೆದ 3 ವಾರದಲ್ಲಿ ಮಳೆ ಕೊರತೆ ಅನ್ನೋದು ಎಲ್ಲ ತಾಲೂಕಲ್ಲಿ ಅದು ಫುಲ್ಫಿಲ್ ಆಗಿದೆ ಸರ್. ಅಂದರೆ ಕೊರತೆ ಇದೆ ಸರ್. ಆಮೇಲೆ ಬಿತ್ತನೆ ಕ್ಷೇತ್ರ 75%ಗಿಂತ ಕಡಿಮೆ ಇದ್ದರೆ ಅದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಸರ್. ಎಲ್ಲದರಲ್ಲೂ 75%ಗಿಂತ ಕಡಿಮೆ ಇದೆ ಸರ್. ಆಮೇಲೆ ವೆಜಿಟೇಟಿವ್ ಇಂಡೆಕ್ಸು ಮತ್ತು ವೆಟ್ನೆಸ್ ಇಂಡೆಕ್ಸ್ ಅಂತ ಸರ್ ಇದನ್ನು KSND-MC ಮತ್ತು ಕ್ಯಾಶ್ನೆಟ್ ಅವರು ಸರ್ ಇದನ್ನು ಜುಲೈ ಎಂಡಿಗೆ ಒಂದು ಸಲ ಇದನ್ನು ಫೈನಲೈಸ್ ಮಾಡ್ತಾರೆ ಸರ್. ವೆಜಿಟೇಟಿವ್ ಇಂಡೆಕ್ಸ್ ಅಂದರೆ ಎಲ್ಲಿ ಗ್ರೀನ್ರಿ ಇರುತ್ತೆ ಬಿತ್ತಿದ್ದಕ್ಕೆ ಗೊತ್ತಾಗುತ್ತೆ ಸರ್. ಸಾಯಿಲ್ ಮಾಯ್ಚರ್ದನ್ನು ವೆಟ್ನೆಸ್ ಇಂಡೆಕ್ಸ್ ಅಂತ ಇದು ಕ್ರೈಟೇರಿಯಾ ಫುಲ್ಫಿಲ್ ಆಗುತ್ತೆ ಸರ್. ಜುಲೈ ಎಂಡಿಗೆ ಒಂದಿಷ್ಟು ಕ್ರೈಟೇರಿಯಾ ಬೇಸಿಸ್ ಮೇಲೆ ಡಿಕ್ಲೇರ್ ಮಾಡಿರುತ್ತೆ ಸರ್. ಆಮೇಲೆ ಆಗಸ್ಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಕ್ಕೆ ಮುಂಚೆ ಪರಿಸ್ಥಿತಿ ಇವತ್ತಿಂದ ಏನು ಪರಿಸ್ಥಿತಿ ಇದೀವಿ ನಾವು ಅಂತ ಹೇಳಿ ಸರ್. ಈಗ ಬಿತ್ತನೆ ನಮಗೆ ಈಗ 3.5 ಲಕ್ಷ ಹೆಕ್ಟೇರ್ನಲ್ಲಿ ನಿಮಗೆ ಎಷ್ಟು ಜಿಲ್ಲೆನಲ್ಲಿ ಇರೋದು ಕಲ್ಟಿವಬಲ್ ಏರಿಯಾ ಎಷ್ಟು ಸರ್? ಅದು 6,15,000 ಸರ್. ಅದರಲ್ಲಿ ನಮಗೆ ಈಗ ನಮಗೆ ಇದು ಬಿತ್ತನೆ ಆಗಿದ್ದು ಎಷ್ಟು ಸರ್? 29,000 ಹೆಕ್ಟೇರ್ ಸರ್. ಎಷ್ಟು ಪರ್ಸೆಂಟೇಜ್ ಆಯ್ತು ರೀ ಸರ್? ಅಗ್ರಿಕಲ್ಚರ್ ಅಂದರೆ 9% ಆಯ್ತು ಸರ್. ಹಾರ್ಟಿಕಲ್ಚರ್ದು ಅದು ಸಪ್ರೇಟ್ ಅದು ಬಿಡಿ. 9% ಅಷ್ಟೇ ಬಿತ್ತನೆ ಆಗಿರೋದು ನಮ್ಮ ಜಿಲ್ಲೆಯಲ್ಲಿ ಓದಿ ಹೇಳಿ. ರೈನ್ಫಾಲ್ ಡೇಟಾ ನೀವು ಯಾವ್ದ್ರಲ್ಲಿ ಹೆಂಗೆ ಕಲೆಕ್ಟ್ ಮಾಡೋದು ಸರ್? ಇದನ್ನೆಲ್ಲ ರೈನ್ ಗೇಜ್ಗಳು ಎಷ್ಟಿದೆ ಸರ್? 347 ರೈನ್ ಗೇಜ್ ಇದೆ ಸರ್. ಎಷ್ಟು ಫಂಕ್ಷನಲ್ಲು ಸರ್? ಇದು ರೈನ್ಫಾಲ್ ಡಾಟಾ KSND-MC ಇಂದನೇ ಬಂದಿರ್ತದೆ ಸರ್. ಇದು ಸ್ಟೇಟಿಂದ ಬರುತ್ತೆ ರೈನ್ಫಾಲ್ ಡೇಟಾ, ನೀವು ಕಲೆಕ್ಟ್ ಮಾಡಿ ಸ್ಟೇಟಿಗೆ ಹೋಗ್ತದೆ, ಅಲ್ಲಿಂದ ಸ್ಟೇಟಿಂದ ಕಂಪೈಲ್ ಮಾಡಿ ಕೊಡ್ತಾರೆ. ಆದರೆ ನಿಮಗೆ 341 ರೈನ್ಫಾಲ್ ಗೇಜಲ್ಲಿ ಎಷ್ಟು ರೈನ್ ಗೇಜಲ್ಲಿ ಎಷ್ಟು ವರ್ಕ್ ಆಗ್ತಾ ಇದೆ ಸರ್? 35 ಇನ್ನೂ ಅಂಡರ್ ರಿಪೇರ್ ಇದೆ ಸರ್. ಅದು 35 ಅಷ್ಟೇ ಏನಿದೆ. ಎಷ್ಟು ಪಂಚಾಯತಿಗೆ ಒಂದಿದೆಯಾ ಏನಿದೆ ಸರ್? ಪಂಚಾಯತಿಗೆ ಒಂದಿದೆ ಸರ್. ಪಂಚಾಯತಿ ಎಷ್ಟು ಪಂಚಾಯತಿ ಇರೋದು ಸರ್? 330 ಸರ್. ಕೆಲವೊಂದು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಕ್ಸ್ಟ್ರಾ ಇದೆ ಸರ್. ಹಾಗೆ ಹೌದು. 35 ಯಾಕೆ ರಿಪೇರಿ ಮಾಡಿಸ್ಲಿಲ್ಲ ಸರ್? ಮಾಡ್ತಾ ಇದ್ದಾರೆ ಸರ್. ಈಗ ಮಳೆ ಹೋಯ್ತು ಸರ್, ಮಳೆ ಹೋದ್ಮೇಲೆ ರಿಪೇರಿ ಮಾಡ್ತೀವಿ ಸರ್. KSND ಸರ್ ಮೊನ್ನೆ ಡೆವಲಪ್ಮೆಂಟ್ ಕಮಿಷನ್ ದೇಶಕ್ಕೆ ಕೊಟ್ಟಿದೆ ಸರ್. ಸಾಹೇಬರು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಡೈರೆಕ್ಷನ್ಸು ಯಾವಾಗಲೂ ಕೊಟ್ಟಿದೆ. ದೇರ್ ಇಸ್ ಅ ಸ್ಟ್ಯಾಂಡಿಂಗ್ ಡೈರೆಕ್ಷನ್, ಹಣನೂ ಕೊಟ್ಟಿದ್ದಾರೆ. ನೀವು ರಿಪೇರಿ ಮಾಡಿಸಿ ಅದನ್ನ ಕಂಪ್ಲೀಟ್ ಮಳೆಗಾಲಕ್ಕೆ ಮುಂಚೆನೆ ರಿಪೇರಿ ಮಾಡಿಸಿ ಇಟ್ಕೋಬೇಕಾ ಬೇಡವಾ ಸರ್? KSND-MC ಅದು ಎಲ್ಲ ಹೇಳ್ಬೇಡ್ರಿ. ಬರ್ತಾರೆ ಸರ್. 35 ರೈನ್ ಗೇಜ್ಗಳನ್ನ ಮಳೆ ಮುಂಚೆ ರಿಪೇರಿ ಮಾಡ್ಕೊಳ್ಳೋಕೆ ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು? ಇಲ್ಲ ಸರ್, ನಾವು ಮಾಡಿದ್ವಿ ಸರ್. ಕೇಸ್ ಅಂತ ಅವರೇ ಟೆಂಡರ್ ನಟ್ಟು ಬೋಲ್ಟು ಟೈಟ್ ಮಾಡೋಂತಿಲ್ಲ. ಇಲ್ಲ ಸರ್, ಅವ್ರಿಗೆ ಮೊನ್ನೆ ಮನೋಜ್ ಕುಮಾರ್ ಮೀನಾ ಸರ್ ಡೆವಲಪ್ ಆಫೀಸರ್ ಹೇಳಿದ್ವಿ. ಯಾತಕ್ಕೆ ಈಗ DC ಅವ್ರಿಗಾಗಲಿ CEO-ಗಾಗಲಿ ಅವ್ರ ಗಮನಕ್ಕೆ ತಂದು ಅವರು ಸ್ಟೇಟ್ ಲೆವೆಲ್ ಆಫೀಸರ್ಸಿಗೆ ಮಾತಾಡಿ, ಈಗ ರೆವಿನ್ಯೂ ಇಲಾಖೆಯಲ್ಲಿ ಅದಕ್ಕಾಗಿ ಪ್ರತ್ಯೇಕವಾಗಿ ಹಣ ಕೊಟ್ಟಿದ್ದಾರೆ. ರಿಪೇರಿ ಮಾಡೋದಕ್ಕೆ ಹೊಸದಾಗಿ ತೊಗೊಳಕ್ಕೂ ಕೂಡ ಕೊಟ್ಟಿದ್ದಾರೆ. ನೀವು ಅದನ್ನು ಮಳೆಗಾಲಕ್ಕೆ ಮುಂಚೆ ಮಾಡ್ಕೊಳ್ದೇ ಇದ್ದರೆ ಆಮೇಲೆ ಮಾಡಿದರೆ ಏನು ಪ್ರಯೋಜನ? ನೆಕ್ಸ್ಟ್ ಇಯರ್ಗೆ ಆಗುತ್ತೆ ಸರ್. ಈಗ DC ಮೇಡಮ್ ರಿಕ್ವೆಸ್ಟ್ ಮಾಡಿದೆ ಸರ್. ಡೆವಲಪ್ಮೆಂಟ್ ಕಮಿಷನರ್ ಹೇಳಿದ್ದಾರೆ ಸರ್. ADC ಸರ್ ಮಾನಿಟರ್ ಮಾಡ್ತಾ ಇದ್ದಾರೆ ಸರ್. ಯಾವಾಗ ಹೇಳಿದ್ರಿ ನೀವು? ಯಾವಾಗ ಹೇಳಿದ್ರಿ ನೀವು ಸರ್? ಪ್ರತಿ ವೆನ್ಸ್ಡೇ ಡೆವಲಪ್ಮೆಂಟ್ ಕಮಿಷನರ್ ರಿವ್ಯೂ ಮಾಡಿದಾಗ ಲಾಸ್ಟ್ ವೆನ್ಸ್ಡೇ ನಿರ್ದೇಶನ ಕೊಟ್ಟಿದ್ದಾರೆ ಸರ್. ಅಲ್ಲಿಂದ ಬಂದು ರಿಪೇರ್ ಮಾಡ್ತಾರೆ ಸರ್. ADC ಸರ್ ಅಧ್ಯಕ್ಷತೆ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್. ಅಲ್ಲಪ್ಪ, ನೀವು 341 ಅಷ್ಟನ್ನು ರಿಪೇರಿ ಮಾಡಿ ಅಷ್ಟರಿಂದ ವಿ ಬೇಸ್ ದಿ ಡೇಟಾ ಆನ್ ದೀಸ್ ಮಿಷಿನ್ಸ್ ಅಲ್ವಾ? ಎಂಟೈರ್ ಸ್ಟೇಟಲ್ಲಿ ನಮಗೆ 5,000 ಹೆಚ್ಚು 5,000ಕ್ಕೂ ಹೆಚ್ಚು ರೈನ್ ಗೇಜಸ್ ಇದೆ. ಸ್ಟೇಟ್ ಲೆವೆಲ್ನಲ್ಲೇ ಲೆಕ್ಕ ತಗೊಂಡ್ರೆ ಈಗಾಗಲೇ 2,000 ಅಲ್ಲಿ ವರ್ಕ್ ಆಗ್ತಿಲ್ಲ, ಗೊತ್ತಾಯ್ತಾ? ನಮ್ಮಲ್ಲಿ ಈಗ ನೀವು 35 ಅಂತಂದರೆ ನೀವು 35 ರಿಪೇರಿ ಮಾಡಿಸಿ ಇಟ್ಕೋಬೇಕಾಗಿತ್ತು. ದಟ್ಸ್ ಯುವರ್ ಮಿಸ್ಟೇಕ್. ಸುಮ್ಮನೆ ಅವ್ರಿಗೆ ಕಳಿಸಿದ್ದೆ ಇವ್ರಿಗೆ ಕಳಿಸಿದ್ರೆ ಅವೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆಂದರೆ ನಮ್ಮ ಡೇಟಾ, ತುಮಕೂರು ಡಿಸ್ಟ್ರಿಕ್ಟ್ ಡೇಟಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ಇಲ್ಲೆಲ್ಲೋ ಈ 35 ರೈನ್ ಗೇಜ್ಗಳು ಎಲ್ಲಿದ್ದಾವೆ ಈಗ ಗೊತ್ತಿಲ್ಲ ನನಗೆ.
ಆ 35ರಲ್ಲಿ ಡೇಟಾ ಸಿಕ್ಕಿಲ್ಲ ನನಗೆ. ಡೇಟಾ ಸಿಕ್ಕಿಲ್ಲದೆ ಇದ್ದರೆ ಇಲ್ಲಿ ಮಳೆ ಬಿತ್ತು ಬೀಳಲಿಲ್ಲ ಅಂತ ಹೆಂಗೆ ಯಾವ ಆಧಾರದ ಮೇಲೆ ಹೇಳ್ತೀರಾ ನೀವು? ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾನಿಟರ್ ಆಗುತ್ತೆ ಸರ್, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏನೇನೋ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಏನೋ ಸರ್ ಕೇಸ್ ಸುಮ್ಮನೆ ಏನೋ ಹೇಳಿ ಇದನ್ನು ತಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಮೊದಲೇ ಗೊತ್ತಿರಬೇಕಾಗಿತ್ತು ನಾವು ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಈಗ ನಿಮ್ಮ ಡೇಟಾ ನಾನು ನಂಬೋದೇ ಇಲ್ಲ. ಇದು ಐ ಕೆನಾಟ್ ಟ್ರಸ್ಟ್ ಯುವರ್ ಡೇಟಾ ಎನಿಮೋರ್. 35 ಕಡೆ 35 ರಿಪೋರ್ಟ್ ಅದು ಮುಂದೆ